ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡಿವೈನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನನ್ನ ಕರ್ತನಲ್ಲಿ ಅಧಿಕವಾಗಿ ಸಂತೋಷ ಪಡ್ತೇನೆ. ಈ ಡೈಲಿ ಡಿವೈನ್ಸ್ ಸೇವೆ ಮೂಲಕ ದೇವರ ವಾಕ್ಯ ನೋಡುವ ಕೇಳುವ ಪ್ರತಿಯೊಂದು ದೇವರ ಮಕ್ಕಳನ್ನ ಸೇವಕನಾದ ನಾನು ನಿಮ್ಮನ್ನು ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಸರಿ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ದೇವರ ಬಿಡುಗಡೆ ಕೊಡುವ ಒಂದು ವಾಕ್ಯವನ್ನು ಓದಿ ನಿಮಗೋಸ್ಕರ ಪ್ರಾರ್ಥಿಸಲು ಆಸೆ ಪಡ್ತೇನೆ. ಕೀರ್ತನೆಗಳು, ಸತ್ಯವೇದದಲ್ಲಿ ಕೀರ್ತನೆಗಳು 121 ವಾಕ್ಯ, ಸ್ಯಾಮ್ಸ್ 121:8. ಅಲ್ಲಿ ಕೀರ್ತನೆಗಳು 121 ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವೆನೋ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀನು ಹೋಗುವಾಗಲೂ ನೀನು ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವೆನೋ. ಈ ತಿಂಗಳು ಮಕ್ಕಳೇ, ಈ ವಾರದಲ್ಲಿ ಅನೇಕ ಎತ್ತವರಿಗೆ ಟೆನ್ಷನ್, ಡಿಪ್ರೆಷನ್. ಏನಪ್ಪ ಅಂದರೆ, ಮಕ್ಕಳಿಗೆ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗ್ತಾ ಇದೆ. ಅಯ್ಯೋ, ಮಕ್ಕಳು ಸ್ಕೂಲ್ ಹೋಗಿ ಬರಬೇಕು, ಕಾಲೇಜ್ಗೆ ಹೋಗಿ ಬರಬೇಕು. ಅಪ್ಪ ಅಮ್ಮಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟು ಬರೋವರೆಗೂ ಭಯ, ಟೆನ್ಷನ್. ಮಕ್ಕಳು ಏನು ಮಾಡ್ತಿದ್ದಾರೋ, ಏನಾಯಿತೋ ಎಂಬುದು ಗಾಬರಿ, ದಿಗಿಲು ಅನೇಕ ಪೇರೆಂಟ್ಸ್ನ, ಅಪ್ಪ ಅಮ್ಮನ ಈ ವೇದನೆ ಕಾಡ್ತಾ ಇದೆ. ಆದರೆ ಏಸಪ್ಪ ಹೇಳ್ತಿದ್ದಾರೆ, ಇಂದಿನಿಂದ ಸದಾ ಕಾಲವು ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವನು ನಿಮ್ಮನ್ನು ಕಾಪಾಡುವನು. ಆಮೇನ್. ಸಹೋದರ, ಸಹೋದರಿ, ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ಹೋಗುವಾಗ ಬರುವಾಗ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಎಷ್ಟೋ ಜನ ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ, ಅಪಘಾತ ಆಗಿ, ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಅಥವಾ ಊರಿಗೆ ಹೋಗುವಾಗ, ಅಥವಾ ಯಾವುದೋ ಒಂದು ಜಾತ್ರೆ, ಒಂದು ಫಂಕ್ಷನ್ಗೆ, ಒಂದು ದೇವಸ್ಥಾನ ಹೋಗ್ಬಿಟ್ಟು ಬರುವಾಗ ಎಷ್ಟೋ ಜನ ಅಪಘಾತದಲ್ಲಿ, ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ, ಕೈಕಾಲು ಮುರಿದೋಗ್ತದೆ. ಆದರೆ ನಮ್ಮನ್ನು ಬಿಡುಗಡೆ ಮಾಡುವ ದೇವರು, ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮ ಜೀವನ ಏಸು ಹೇಳ್ತಿದ್ದಾರೆ, ಮಗನೇ, ಮಗಳೇ, ಯಾಕೆ ಗಾಬರಿ ಪಡ್ತಾ ಇದೆಯಾ? ಯಾಕೆ ದಿಗಿಲು ಪಡ್ತಾ ಇದೆಯಾ? ಯಾಕೆ ಭಯ ಪಡ್ತಾ ಇದೆಯಾ? ಇಂದಿನಿಂದ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಹೋಗುವಾಗಲೂ ಬರುವಾಗಲೂ ಸದಾ ಕಾಲ ನಾನು ಕಾಪಾಡುವೆನು. ಆಮೇನ್. ದೇವ್ರ ವಾಕ್ಯ ಕೊಟ್ಟರೆ ಸತ್ಯವಂತನು, ನೀತಿವಂತನು, ನಂಬಿಗಸ್ತನು ಅದನ್ನು ಖಂಡಿತವಾಗಿ ನಿರ್ವಹಿಸ್ತಾರೆ. ಆದ್ದರಿಂದ ಈ ವರ್ಷ ಪೂರ್ತಿ ನಿನ್ನ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ, ಕಾಲೇಜ್ಗೆ ಹೋಗುವಾಗ ಬರುವಾಗ, ನಿಮ್ಮ ಮನೆಯವರು ಕೆಲಸಕ್ಕೆ ಹೋಗುವಾಗ ಬರುವಾಗ, ನೀವು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಇಂದಿನಿಂದ ಸದಾ ಕಾಲ ಕರ್ತನು ನಿಮ್ಮನ್ನು ಕಾಪಾಡಿ ಎಲ್ಲ ಆಪತ್ತುಗಳಿಂದ, ಎಲ್ಲ ಕೇಡುಗಳಿಂದ, ಎಲ್ಲ ನಾಶ ಮೋಸ ಮರಣದಿಂದ ನಿಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಆಮೇಲೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ಈ ಒಳ್ಳೆಯ ಸಮಯಗ ಸ್ತೋತ್ರಪ್ಪ. ನೀನು ನಮಗೆ ಬಿಡುಗಡೆ ಕೊಡುವ ದೇವರು ಮಾತ್ರ ಅಲ್ಲ, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಹೋಗುವಾಗ ಬರುವಾಗ ಎಲ್ಲದರಲ್ಲಿ ಜೊತೆಗಿದ್ದು ಕಾಪಾಡುವ ದೇವರಾಗಿದೆಯಪ್ಪ. ಈ ವರ್ಷ ಪೂರ್ತಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ. ಪ್ರತಿದಿನ ನಮ್ಮ ಮನೆಯವರು ಕೆಲಸಕ್ಕೆ, ಬಿಸ್ನೆಸ್ಗೆ, ಅಥವಾ ಒಂದು ಊರಿಗೆ, ಒಂದು ಫಂಕ್ಷನ್ಗೆ ಟ್ರಾವೆಲ್ಸ್ ಮಾಡುವಾಗ, ಪ್ರಯಾಣ ಮಾಡುವಾಗ ನೀನು ಸದಾಕಾಲ ನಮ್ಮ ಜೊತೆಗಿದ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಒಂದೊಂದು ಕುಟುಂಬವನ್ನು, ಸ್ಕೂಲ್ಗೆ ಹೋಗುವಂಥ, ಕಾಲೇಜ್ಗೆ ಹೋಗುವಂಥ, ಕೆಲಸಕ್ಕೆ ಹೋಗುವಂಥ, ಪ್ರಯಾಣ ಮಾಡುವಂಥ ಒಂದೊಂದು ದೇವ್ರ ಮಕ್ಕಳನ್ನ ಕರ್ತನೇ ಸದಾಕಾಲ ಜೊತೆಗಿದ್ದು ನೀನು ಕಾಪಾಡಬೇಕಂತ ಪ್ರಾರ್ಥಿಸ್ತೇನಪ್ಪ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಆಮೇನ್.